ಆ ಸಂದರ್ಭ ತಕ್ಕಂಗೆ ರಿಯಾಕ್ಟ್ ಮಾಡಿ ಮೋದಿಯವರು ಬಚಾವ್ ಅನ್ನುವಂಥದ್ದು ಸಹಿತ ನೋಡ್ತಾ ಇದ್ವಿ ಮೇಲಿನ ಮೇಲೆ. ಹೀಗಿದ್ದಾಗ EVM ಅವ್ರ ಪರದ, SIR ಅವ್ರ ಪರದ ಎಲ್ಲೋ ಕೆಲವು ರಾಜ್ಯದಲ್ಲಿ ಭಾಳ ಬುದ್ಧಿವಂತರಿದ್ದರೆ ಒಂದಿಷ್ಟು ಅದು ನಡೆದಿಲ್ಲ. SIR ಉದಾಹರಣೆ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಭಾಳ ಕಡಿಮೆದಲ್ಲಿ BJP ಸಂಖ್ಯೆ. ಇದು SIR ಎಷ್ಟು ಪ್ರಮಾಣಪ್ಪ ಅಂದ್ರೆ 6-7%, ಭಾಳ ಅಂದರೆ 8% ವೋಟ್ ವೇರಿಯೇಷನ್ ಮಾಡ್ಬೋದು. EVMನು ಅದು ಒಂದು 2-3% ಮಾಡ್ಬೋದು, ಅಂದರೆ ಒಂದು 10-12% ವೇರಿಯೇಷನ್ ಮಾಡ್ಬೋದು. ಅದು ಇಡಿಯಾಗಿ ಜನ ಎಲ್ಲ ಎದ್ದು ನಿಂತರೆ ಅದನ್ನು ಪರಿವರ್ತನೆ ಮಾಡಲಿಕ್ಕೆ EVMಗೂ ಸಾಧ್ಯ ಇಲ್ಲ, SIRಗೂ ಸಾಧ್ಯ ಇಲ್ಲ, ಇನ್ನಾರಿಗೂ ಸಾಧ್ಯ ಇಲ್ಲ. ಅದು ಬೇರೆ ವಿಷಯ. ಹೀಗಾಗಿ 2029 ಹೆಚ್ಚು ಕಡಿಮೆ ಮತ್ತೆ ಮೋದಿಯವರು ಆಯ್ಕೆ ಆಗ್ತಾರೆ. ಆದರೆ 76 ವಯಸ್ಸು ಮುಂದಿನ ವರ್ಷಗಳಲ್ಲಿ ವಯಸ್ಸಾದಂಗೆ ಶಕ್ತಿ ಕಡಿಮೆ ಆಗ್ತದೆ, ಅಡ್ಮಿನಿಸ್ಟ್ರೇಷನ್ ಶಕ್ತಿ ಇರ್ಬೋದು. ಮತ್ತು ಸ್ವತಃ ಇದನ್ನು ನಮ್ಮ ಮೋಹನ್ ಭಾಗವತರು ಹೇಳಿದ್ದಾರೆ, ಇನ್ನುಳಿದವರು ಹೇಳ್ತಾ ಇದ್ದಾರೆ, ಸೀನಿಯರ್ಸು ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಸಹಜದ ಉಪ ಪ್ರಧಾನಿನ ಶಾರ್ ಅವ್ರನ್ನ ಮಾಡೋದು, ಅವ್ರನ್ನ ಮುಂದಿನ ಪ್ರಧಾನಿ. ಇದಕ್ಕೆಲ್ಲರೂ ಒಪ್ತಾರಾ? ಸಂಘ ಪರಿವಾರದಲ್ಲಿ ಆಯಿತು, RSS ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಒಪ್ತಾರಾ ಅನ್ನುವಂಥದ್ದು. ಭಾಳ ಜನ ಇದು ಒಪ್ಪಲಿಕ್ಕಿಲ್ಲ ಅನ್ನುವಂಥ ಧ್ವನಿ ಬರ್ತಾ ಇದ್ದಾವೆ ಅಲ್ಲೇ. ಯಾಕಂತಂದ್ರೆ ಈಗ ಇಡೀ ದೇಶನ ಆಳುವಂಥ ಒಂದು ಪ್ರಭಾವಿ ಶಕ್ತಿ ಇರೋದು ಯಾರಿಗಪ್ಪ ಅಂದ್ರೆ ಗುಜರಾತಿಗಳಿಗೆ. ಇವರಿಬ್ಬರು ಗುಜರಾತಿಗಳನ್ನು, ಮೊದಲದಾಗೆ ನಮ್ಮ ಮೋದಿಯವರು ಗುಜರಾತಿ, ಎರಡನೇದಾಗೆ ಶಾರ್ ಅವರು ಗುಜರಾತಿ. ಹೀಗಾಗಿ ಗುಜರಾತಿ ಲಾಬಿ ಕೈಯಲ್ಲಿ ಮತ್ತೆ ಇದನ್ನು ಕೊಡೋದಾ ಅಂತೇಳಿ ಈಗಾಗಲೇ ದೇಶದ ಅರ್ಥವ್ಯವಸ್ಥೆ ಇಬ್ಬರ ಕೈಲದ. ಅದಾನಿ ಅಂಬಾನಿ ರಾಜಕೀಯ ವ್ಯವಸ್ಥೆ ಇವರಿಬ್ಬರ ಕೈಲದ. ಮತ್ತು ಉಳಿದವ್ರು ಇಲ್ಲಿ ಏನು ಮಾಡೋದದ? ಮಹಾರಾಷ್ಟ್ರದಾಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇಲ್ಲೇ ನಮ್ಮ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆ ಬಿಹಾರ ಆಗಿರ್ಬೋದು, ಯಾರಿದ್ದಾರ? ಈ ಪ್ರಶ್ನೆ ಆಗ್ತದೆ. ಇವತ್ತು ಸಹಜದ ಪ್ರಧಾನಿ ಆಗೋದಕ್ಕೆ ಭಾಳಷ್ಟು ಜನ ಯೋಗ್ಯರಿದ್ದಾರೆ. ನಿತಿನ್ ಗಡ್ಕರಿ ಅವರಿದ್ದಾರೆ, ಅದ್ರ ಜೊತೆಗೆ ಫಡ್ನವೀಸ್ ಅವರು ಕಾಂಪಿಟೇಷನ್ದಲ್ಲಿದ್ದಾರೆ. ಅದೇ ಕಾಲಕ್ಕೆ ವಿಜಯರಾಜ ಸಿಂಧಿಯಾ ಅವರಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅತ್ಯಂತ ಏಬಲ್ ಪರ್ಸನ್ ಇದ್ದಾರೆ. ಹಿಂಗೆ ಅನೇಕರಿದ್ದಾರೆ ಕಾಂಪಿಟೇಷನ್ ಮಾಡೋದು. ಇವ್ರು ಯಾರು ಇಲ್ವಾ ಪ್ರಧಾನಿ ಆಗುವಂಥ ಅವಕಾಶ? ಕೇವಲ ಗುಜರಾತ್ ಲಾಬಿಗೆ ಅಷ್ಟೇನ ಅನ್ನುವಂಥದ್ದು. ಮತ್ತು ಇವತ್ತು ಇಡೀ ವ್ಯವಸ್ಥೆ ಎಲ್ಲ ಇವ್ರು 4 ಜನರ ಮಧ್ಯದಲ್ಲಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ